ಕೊಲೆ ಆರೋಪಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಇವತ್ತು ಗುಡ್ ನ್ಯೂಸ್. ಬಿಜಿಎಸ್ ಆಸ್ಪತ್ರೆಯಿಂದ ಇವತ್ತೇ ದರ್ಶನ್ ಡಿಸ್ಚಾರ್ಜ್ ಆಗ್ತಾರ. ಆ ಕಡೆ ಪರಪ್ಪನ ಅಗ್ರಹಾರದಿಂದ ಪವಿತ್ರ ಗೌಡ ಕೂಡ ಇವತ್ತೇ ರಿಲೀಸ್ ಆಗ್ತಾರ ಅನ್ನುವಂತಹದ್ದು ಬಹುತೇಕ ಇವತ್ತು ರಿಲೀಸ್ ಆಗುವ ಸಾಧ್ಯತೆ. ವಿವಿಧ ಜೈಲುಗಳಿಂದ ಇವತ್ತು 6 ಆರೋಪಿಗಳು ರಿಲೀಸ್ ಆಗ್ಲಿಕ್ಕಿದ್ದಾರೆ. ಇವತ್ತೇ ಆಸ್ಪತ್ರೆಯಿಂದ ನಟ ದರ್ಶನ್ ಕೂಡ ಬಹುತೇಕ ಡಿಸ್ಚಾರ್ಜ್ ಆಗಬಹುದು. ಕೆಂಗೇರಿ ಬಳಿಯ ಬಿಜಿಎಸ್ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ದರ್ಶನ್ ಇದ್ದಾರೆ. ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನವೇ ಆಸ್ಪತ್ರೆಯಿಂದ ಮನೆಗೆ ಬರುವ ಸಾಧ್ಯತೆ ಇದೆ. ಆಸ್ಪತ್ರೆ ಬಳಿ ಪೊಲೀಸರಿಂದ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ಕಾರಣ ಮೊನ್ನೆಯಷ್ಟೇ ತಾವು ಗಮನಿಸ್ತಾ ಇದ್ರಿ, ಜಾಮೀನು ಮಂಜೂರು ಆಯಿತು ಅಂತ ಇದ್ದಂಗೆ ಅಭಿಮಾನಿಗಳೆಲ್ಲರೂ ಕೂಡ ಬಿಜಿಎಸ್ ಆಸ್ಪತ್ರೆಗೆ ದೌಡಾಯಿಸಿದ್ರು. ಸೊ ಸದ್ಯಕ್ಕೆ ಏನಾಗಬಹುದು ಅನ್ನೋ ಪ್ರಶ್ನೆ. ಸರ್ಜರಿ ಮಾಡಿಸ್ಕೊಳ್ದೇನೆ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗ್ತಾರ? ದರ್ಶನನ್ನ ಬರಮಾಡಿಕೊಳ್ಳೋದಕ್ಕೆ ಅಭಿಮಾನಿಗಳಲ್ಲಿ ಕಾತರ ಮನೆ ಮಾಡಿದೆ. ಕಳೆದ 1.5 ತಿಂಗಳಿಂದ ದರ್ಶನ್ ಬಿಜಿಎಸ್ ಹಾಸ್ಪಿಟಲ್ ಅಲ್ಲಿ ಇರೋದು. ಮಧ್ಯಂತರ ಬೇಲ್ ಪಡೆದು ಆಸ್ಪತ್ರೆಗೆ ದರ್ಶನ್ ದಾಖಲಾಗಿದ್ರು. ಈಗ ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿರುವ ಹಿನ್ನೆಲೆ ಯಾವಾಗ ಮನೆಗೆ ಬರ್ತಾರೆ ಅನ್ನುವಂತಹ ಪ್ರಶ್ನೆ ಅವರ ಅಭಿಮಾನಿಗಳಲ್ಲಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಪ್ರತಿನಿಧಿ ಅರವಿಂದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರವಿಂದ್, ಇವತ್ತು ಬಹುತೇಕ ದರ್ಶನ್ ಡಿಸ್ಚಾರ್ಜ್ ಆಗಿ ಮನೆಗೆ ಬರುವ ಸಾಧ್ಯತೆ ಅಧಿಕವಾಗಿದೆ ಅನ್ನುವಂಥ ಅಪ್ಡೇಟ್. ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ನಡೀತಾ ಇದೆ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತ ಶ್ರೀಪಾಲ್, ಹೈಕೋರ್ಟ್ನಿಂದ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳಿಗೆ ರೆಗ್ಯುಲರ್ ಬೇಲ್ ಮಂಜೂರಾಗಿತ್ತು. ಈ ಒಂದು ಬೇಲ್ಗೆ ಸಂಬಂಧಿಸಿದಂತೆ ಈ ಹಿಂದೆ ದರ್ಶನ್ ಅವರು ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ದರು ಸರ್ಜರಿಯ ಒಂದು ಕಾರಣವನ್ನು ಹೇಳಿ. ಈಗ ಸದ್ಯ ಬೆನ್ನು ನೋವಿಗೆ ಸಂಬಂಧಿಸಿದಂತೆ ಅವರು ಫಿಸಿಯೋಥೆರಪಿಯನ್ನು ಮಾಡಿಸ್ಕೊಳ್ತಾ ಇದ್ದು, ಸರ್ಜರಿಗೆ ಸಂಬಂಧಿಸಿದಂತೆ ಆಸ್ಪತ್ರೆಯಿಂದ ಈಗ ಅವರ ವೈದ್ಯಕೀಯ ವರದಿಯನ್ನು ನೋಡಿಕೊಂಡು ಅವರು ವೈಯಕ್ತಿಕವಾಗಿ ನಾನು ಮನೆಯಿಂದನೇ ಚಿಕಿತ್ಸೆ ಪಡಿಬೇಕಾ ಅಥವಾ ಫಿಸಿಯೋಥೆರಪಿಯನ್ನು ಮುಂದುವರಿಬೇಕಾ ಅನ್ನುವಂಥ ಸಮಾಲೋಚನೆಯಲ್ಲಿ ಅವರು ವೈಯಕ್ತಿಕವಾಗಿ ಚಿಂತನೆ ನಡೆಸಬಹುದಾಗಿರುವಂತಹ ಸಾಧ್ಯತೆಗಳಿದ್ದಾವೆ. ಇನ್ನು ದರ್ಶನ್ ಅವರು ಈ ಹಿಂದೆ ಅವರು ಏನು ಸರ್ಜರಿಗೆ ಕಾರಣ ಕೊಟ್ಟಿದ್ದರು, ಈಗ ಅವರು ಮುಂದೊಂದು ದಿನ ಒಂದು ಸರ್ಜರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಅವರು ಇವತ್ತು ಡಿಸ್ಚಾರ್ಜ್ ಆಗಿದ್ದೇ ಆದಲ್ಲಿ ಕಾನೂನುವಾಗಿ ಅವರೊಂದು ಸಮರವನ್ನು ಸಾರಬಹುದು. ಒಂದು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆ ಮೂಲಕ ಜೊತೆಗೆ ತನಿಖಾಧಿಕಾರಿಗಳು ಕೂಡ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಿದ್ದಾರೆ. ಈ ರೀತಿಯಾಗಿ ದರ್ಶನ್ಗೆ ಹಲವು ತೊಂದರೆಗಳಾಗುತ್ತೆ. ಆದರೆ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಒಂದು ವೇಳೆ ಅವರು ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕೂಡ ಮಾಡುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಅದು ಅವರ ವೈಯಕ್ತಿಕ ವಿಚಾರ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಇವತ್ತು ದರ್ಶನ್ ಅವರು ಒಂದು ವೇಳೆ ಡಿಸ್ಚಾರ್ಜ್ ಆದಲ್ಲಿ ದರ್ಶನ್ ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿರುವಂಥದ್ದು. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ದರ್ಶನ್ ಅಭಿಮಾನಿಗಳು ಕೂಡ ಕುತೂಹಲದಿಂದ ಕಾಯ್ತಾ ಇರುವಂಥದ್ದು. ಶ್ರೀಪಾದ್, ಓಕೆ ಅರವಿಂದ, ಸಂಪರ್ಕದಲ್ಲೇ ಇರಿ. ಕೊಲೆ ಆರೋಪಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಇವತ್ತು ಗುಡ್ ನ್ಯೂಸ್. ಬಿಜಿಎಸ್ ಆಸ್ಪತ್ರೆಯಿಂದ ಇವತ್ತೇ ದರ್ಶನ್ ಡಿಸ್ಚಾರ್ಜ್ ಆಗ್ತಾರ. ಆ ಕಡೆ ಪರಪ್ಪನ ಅಗ್ರಹಾರದಿಂದ ಪವಿತ್ರ ಗೌಡ ಕೂಡ ಇವತ್ತೇ ರಿಲೀಸ್ ಆಗ್ತಾರ ಅನ್ನುವಂತಹದ್ದು ಬಹುತೇಕ ಇವತ್ತು ರಿಲೀಸ್ ಆಗುವ ಸಾಧ್ಯತೆ. ವಿವಿಧ ಜೈಲುಗಳಿಂದ ಇವತ್ತು 6 ಆರೋಪಿಗಳು ರಿಲೀಸ್ ಆಗ್ಲಿಕ್ಕಿದ್ದಾರೆ. ಇವತ್ತೇ ಆಸ್ಪತ್ರೆಯಿಂದ ನಟ ದರ್ಶನ್ ಕೂಡ ಬಹುತೇಕ ಡಿಸ್ಚಾರ್ಜ್ ಆಗಬಹುದು. ಕೆಂಗೇರಿ ಬಳಿಯ ಬಿಜಿಎಸ್ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ದರ್ಶನ್ ಇದ್ದಾರೆ. ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನವೇ ಆಸ್ಪತ್ರೆಯಿಂದ ಮನೆಗೆ ಬರುವ ಸಾಧ್ಯತೆ ಇದೆ. ಆಸ್ಪತ್ರೆ ಬಳಿ ಪೊಲೀಸರಿಂದ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ಕಾರಣ ಮೊನ್ನೆಯಷ್ಟೇ ತಾವು ಗಮನಿಸ್ತಾ ಇದ್ರಿ, ಜಾಮೀನು ಮಂಜೂರು ಆಯಿತು ಅಂತ ಇದ್ದಂಗೆ ಅಭಿಮಾನಿಗಳೆಲ್ಲರೂ ಕೂಡ ಬಿಜಿಎಸ್ ಆಸ್ಪತ್ರೆಗೆ ದೌಡಾಯಿಸಿದ್ರು. ಸೊ ಸದ್ಯಕ್ಕೆ ಏನಾಗಬಹುದು ಅನ್ನೋ ಪ್ರಶ್ನೆ. ಸರ್ಜರಿ ಮಾಡಿಸ್ಕೊಳ್ದೇನೆ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗ್ತಾರ? ದರ್ಶನನ್ನ ಬರಮಾಡಿಕೊಳ್ಳೋದಕ್ಕೆ ಅಭಿಮಾನಿಗಳಲ್ಲಿ ಕಾತರ ಮನೆ ಮಾಡಿದೆ. ಕಳೆದ 1.5 ತಿಂಗಳಿಂದ ದರ್ಶನ್ ಬಿಜಿಎಸ್ ಹಾಸ್ಪಿಟಲ್ ಅಲ್ಲಿ ಇರೋದು. ಮಧ್ಯಂತರ ಬೇಲ್ ಪಡೆದು ಆಸ್ಪತ್ರೆಗೆ ದರ್ಶನ್ ದಾಖಲಾಗಿದ್ರು. ಈಗ ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿರುವ ಹಿನ್ನೆಲೆ ಯಾವಾಗ ಮನೆಗೆ ಬರ್ತಾರೆ ಅನ್ನುವಂತಹ ಪ್ರಶ್ನೆ ಅವರ ಅಭಿಮಾನಿಗಳಲ್ಲಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಪ್ರತಿನಿಧಿ ಅರವಿಂದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರವಿಂದ್, ಇವತ್ತು ಬಹುತೇಕ ದರ್ಶನ್ ಡಿಸ್ಚಾರ್ಜ್ ಆಗಿ ಮನೆಗೆ ಬರುವ ಸಾಧ್ಯತೆ ಅಧಿಕವಾಗಿದೆ ಅನ್ನುವಂಥ ಅಪ್ಡೇಟ್. ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ನಡೀತಾ ಇದೆ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತ
ಖಂಡಿತ ಶ್ರೀಪಾದ್, ಹೈಕೋರ್ಟ್ನಿಂದ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳಿಗೆ ರೆಗ್ಯುಲರ್ ಬೇಲ್ ಮಂಜೂರಾಗಿತ್ತು. ಈ ಒಂದು ಬೇಲ್ಗೆ ಸಂಬಂಧಿಸಿದಂತೆ ಈ ಹಿಂದೆ ದರ್ಶನ್ ಅವರು ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ದರು ಸರ್ಜರಿಯ ಒಂದು ಕಾರಣವನ್ನು ಹೇಳಿ. ಈಗ ಸದ್ಯ ಬೆನ್ನು ನೋವಿಗೆ ಸಂಬಂಧಿಸಿದಂತೆ ಅವರು ಫಿಸಿಯೋಥೆರಪಿಯನ್ನು ಮಾಡಿಸ್ಕೊಳ್ತಾ ಇದ್ದು, ಸರ್ಜರಿಗೆ ಸಂಬಂಧಿಸಿದಂತೆ ಆಸ್ಪತ್ರೆಯಿಂದ ಈಗ ಅವರ ವೈದ್ಯಕೀಯ ವರದಿಯನ್ನು ನೋಡಿಕೊಂಡು ಅವರು ವೈಯಕ್ತಿಕವಾಗಿ ನಾನು ಮನೆಯಿಂದನೇ ಚಿಕಿತ್ಸೆ ಪಡಿಬೇಕಾ ಅಥವಾ ಫಿಸಿಯೋಥೆರಪಿಯನ್ನು ಮುಂದುವರಿಬೇಕಾ ಅನ್ನುವಂಥ ಸಮಾಲೋಚನೆಯಲ್ಲಿ ಅವರು ವೈಯಕ್ತಿಕವಾಗಿ ಚಿಂತನೆ ನಡೆಸಬಹುದಾಗಿರುವಂತಹ ಸಾಧ್ಯತೆಗಳಿದ್ದಾವೆ. ಇನ್ನು ದರ್ಶನ್ ಅವರು ಈ ಹಿಂದೆ ಅವರು ಏನು ಸರ್ಜರಿಗೆ ಕಾರಣ ಕೊಟ್ಟಿದ್ದರು, ಈಗ ಅವರು ಮುಂದೊಂದು ದಿನ ಆ ಒಂದು ಸರ್ಜರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಅವರು ಇವತ್ತು ಡಿಸ್ಚಾರ್ಜ್ ಆಗಿದ್ದೇ ಆದಲ್ಲಿ ಕಾನೂನುವಾಗಿ ಅವರೊಂದು ಸಮರವನ್ನು ಸಾರಬಹುದು. ಒಂದು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆ ಮೂಲಕ ಜೊತೆಗೆ ತನಿಖಾಧಿಕಾರಿಗಳು ಕೂಡ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಿದ್ದಾರೆ. ಈ ರೀತಿಯಾಗಿ ದರ್ಶನ್ಗೆ ಹಲವು ತೊಂದರೆಗಳಾಗುತ್ತೆ. ಆದರೆ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಒಂದು ವೇಳೆ ಅವರು ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕೂಡ ಮಾಡುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಅದು ಅವರ ವೈಯಕ್ತಿಕ ವಿಚಾರ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಇವತ್ತು ದರ್ಶನ್ ಅವರು ಒಂದು ವೇಳೆ ಡಿಸ್ಚಾರ್ಜ್ ಆದಲ್ಲಿ ದರ್ಶನ್ ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿರುವಂಥದ್ದು, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ದರ್ಶನ್ ಅಭಿಮಾನಿಗಳು ಕೂಡ ಕುತೂಹಲದಿಂದ ಕಾಯ್ತಾ ಇರುವಂಥದ್ದು. ಶ್ರೀಪಾದ್, ಓಕೆ, ಅರವಿಂದ ಸಂಪರ್ಕದಲ್ಲೇ ಇರಿ. ಕೊಲೆ ಆರೋಪಿ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಇವತ್ತು ಗುಡ್ ನ್ಯೂಸ್. BGS ಆಸ್ಪತ್ರೆಯಿಂದ ಇವತ್ತೇ ದರ್ಶನ್ ಡಿಸ್ಚಾರ್ಜ್ ಆಗ್ತಾರಾ? ಆ ಕಡೆ ಪರಪ್ಪನ ಅಗ್ರಹಾರದಿಂದ ಪವಿತ್ರ ಗೌಡ ಕೂಡ ಇವತ್ತೇ ರಿಲೀಸ್ ಆಗ್ತಾರಾ ಅನ್ನುವಂತಹದ್ದು ಬಹುತೇಕ ಇವತ್ತು ರಿಲೀಸ್ ಆಗುವ ಸಾಧ್ಯತೆ. ವಿವಿಧ ಜೈಲುಗಳಿಂದ ಇವತ್ತು 6 ಆರೋಪಿಗಳು ರಿಲೀಸ್ ಆಗ್ಲಿಕ್ಕಿದ್ದಾರೆ. ಇವತ್ತೇ ಆಸ್ಪತ್ರೆಯಿಂದ ನಟ ದರ್ಶನ್ ಕೂಡ ಬಹುತೇಕ ಡಿಸ್ಚಾರ್ಜ್ ಆಗಬಹುದು. ಕೆಂಗೇರಿ ಬಳಿಯ BGS ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ದರ್ಶನ್ ಇದ್ದಾರೆ. ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನವೇ ಆಸ್ಪತ್ರೆಯಿಂದ ಮನೆಗೆ ಬರುವ ಸಾಧ್ಯತೆ ಇದೆ. ಆಸ್ಪತ್ರೆ ಬಳಿ ಪೊಲೀಸರಿಂದ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ಕಾರಣ ಮೊನ್ನೆ ಅಷ್ಟೇ ತಾವು ಗಮನಿಸ್ತಾ ಇದ್ರಿ, ಜಾಮೀನು ಮಂಜೂರು ಆಯಿತು ಅಂತ ಇದ್ದಂಗೆ ಅಭಿಮಾನಿಗಳೆಲ್ಲರೂ ಕೂಡ BGS ಆಸ್ಪತ್ರೆಗೆ ದೌಡಾಯಿಸಿದ್ರು. ಸೊ ಸದ್ಯಕ್ಕೆ ಏನಾಗಬಹುದು ಅನ್ನೋ ಪ್ರಶ್ನೆ. ಸರ್ಜರಿ ಮಾಡಿಸ್ಕೊಳ್ದೇನೆ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗ್ತಾರಾ? ದರ್ಶನನ್ನ ಬರಮಾಡಿಕೊಳ್ಳೋದಕ್ಕೆ ಅಭಿಮಾನಿಗಳಲ್ಲಿ ಕಾತರ ಮನೆ ಮಾಡಿದೆ. ಕಳೆದ 1.5 ತಿಂಗಳಿಂದ ದರ್ಶನ್ BGS ಹಾಸ್ಪಿಟಲ್ ಇರೋದು. ಮಧ್ಯಂತರ ಬೇಲ್ ಪಡೆದು ಆಸ್ಪತ್ರೆಗೆ ದರ್ಶನ್ ದಾಖಲಾಗಿದ್ರು. ಈಗ ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿರುವ ಹಿನ್ನೆಲೆ ಯಾವಾಗ ಮನೆಗೆ ಬರ್ತಾರೆ ಅನ್ನುವಂತಹ ಪ್ರಶ್ನೆ ಅವರ ಅಭಿಮಾನಿಗಳಲ್ಲಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಪ್ರತಿನಿಧಿ ಅರವಿಂದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರವಿಂದ್, ಇವತ್ತು ಬಹುತೇಕ ದರ್ಶನ್ ಡಿಸ್ಚಾರ್ಜ್ ಆಗಿ ಮನೆಗೆ ಬರುವ ಸಾಧ್ಯತೆ ಅಧಿಕವಾಗಿದೆ ಅನ್ನುವಂಥ ಅಪ್ಡೇಟ್. ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ನಡೀತಾ ಇದೆ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತ ಶ್ರೀಪಾದ್, ಹೈಕೋರ್ಟ್ನಿಂದ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳಿಗೆ ರೆಗ್ಯುಲರ್ ಬೇಲ್ ಮಂಜೂರಾಗಿತ್ತು. ಈ ಒಂದು ಬೇಲ್ಗೆ ಸಂಬಂಧಿಸಿದಂತೆ ಈ ಹಿಂದೆ ದರ್ಶನ್ ಅವರು ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ದರು ಸರ್ಜರಿಯ ಒಂದು ಕಾರಣವನ್ನು ಹೇಳಿ. ಈಗ ಸದ್ಯ ಬೆನ್ನು ನೋವಿಗೆ ಸಂಬಂಧಿಸಿದಂತೆ ಅವರು ಫಿಸಿಯೋಥೆರಪಿಯನ್ನು ಮಾಡಿಸ್ಕೊಳ್ತಾ ಇದ್ದು, ಸರ್ಜರಿಗೆ ಸಂಬಂಧಿಸಿದಂತೆ ಆಸ್ಪತ್ರೆಯಿಂದ ಈಗ ಅವರ ವೈದ್ಯಕೀಯ ವರದಿಯನ್ನು ನೋಡಿಕೊಂಡು ಅವರು ವೈಯಕ್ತಿಕವಾಗಿ ನಾನು ಮನೆಯಿಂದನೇ ಚಿಕಿತ್ಸೆ ಪಡಿಬೇಕಾ ಅಥವಾ ಫಿಸಿಯೋಥೆರಪಿಯನ್ನು ಮುಂದುವರಿಬೇಕಾ ಅನ್ನುವಂಥ ಸಮಾಲೋಚನೆಯಲ್ಲಿ ಅವರು ವೈಯಕ್ತಿಕವಾಗಿ ಚಿಂತನೆ ನಡೆಸಬಹುದಾಗಿರುವಂತಹ ಸಾಧ್ಯತೆಗಳಿದ್ದಾವೆ. ಇನ್ನು ದರ್ಶನ್ ಅವರು ಈ ಹಿಂದೆ ಅವರು ಏನು ಸರ್ಜರಿಗೆ ಕಾರಣ ಕೊಟ್ಟಿದ್ದರು, ಈಗ ಅವರು ಮುಂದೊಂದು ದಿನ ಆ ಒಂದು ಸರ್ಜರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಅವರು ಇವತ್ತು ಡಿಸ್ಚಾರ್ಜ್ ಆಗಿದ್ದೇ ಆದಲ್ಲಿ ಕಾನೂನುವಾಗಿ ಅವರೊಂದು ಸಮರವನ್ನು